subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ ಭಾಗ 2ರಲ್ಲಿನ 5ನೇ ಗದ್ಯವಾದ ಪಂಜರ ಶಾಲೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಕವಿ ಬಿ.ವಿ. ಕಾರಂತರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಬಿ.ವಿ. ಕಾರಂತ್. ಕವಿಯ ಪೂರ್ಣ ಹೆಸರು ಬಾಬುಕೋಡಿ ವೆಂಕಟರಮಣ ಕಾರಂತ್. ಜನನ 1928. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಂಚಿ ಗ್ರಾಮ. ತಂದೆ ನಾರಾಯಣಪ್ಪಯ್ಯ, ತಾಯಿ ಲಕ್ಷ್ಮಮ್ಮ. ವೃತ್ತಿ ನಾಟಕ ಶಾಲೆಯ ನಿರ್ದೇಶಕರಾಗಿದ್ದರು. ಇವರು ಬರೆದಂತಹ ನಾಟಕಗಳು ಈಡಿಪಸ್, ಪಂಜರ ಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ಇತ್ಯಾದಿ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ ಅ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಉತ್ತರ, ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಪ್ರಶ್ನೆ 2, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಉತ್ತರ, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಸಂಗೀತ, ನೃತ್ಯ, ಗದ್ಯ ಪದ್ಯದ ಭೇದ 1-2ರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು. ಪ್ರಶ್ನೆ 3, ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ಉತ್ತರ, ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು. ಪ್ರಶ್ನೆ 4, ರಾಜನು ಯಾರನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ಉತ್ತರ, ರಾಜನು ತನ್ನ ಅಳಿಯನನ್ನು ಶುಕಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು. ಪ್ರಶ್ನೆ 5, ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ಉತ್ತರ, ರಾಜನು ಗಿಳಿಮರಿಗೆ ಸಭ್ಯತೆ, ಶಾಸ್ತ್ರ, ವ್ಯಾಕರಣವನ್ನು ಕಲಿಸಬೇಕು ಎಂದು ಹೇಳಿದನು. ಮುಖ್ಯ ಪ್ರಶ್ನೆ ಅ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಉತ್ತರ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಇದೊಂದು ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, 1-2ರ ಮಗ್ಗಿ ಕೂಡ ಬರೋದಿಲ್ಲ, ಒಂದೇ ಗಿಡ ಮರ ಹತ್ತಿ ಹಣ್ಣು ತಿನ್ನುವುದು ಉದುರಿಸೋದು ಎಂದು ಹೇಳಿದನು. ಪ್ರಶ್ನೆ 2, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ಉತ್ತರ, ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಿ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕವಾಗುವಂತೆ ಮಾಡಿ ಎಂದು ಮಂತ್ರಿಗೆ ಹೇಳಿದನು. ಪ್ರಶ್ನೆ 3, ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ? ಉತ್ತರ, ಗಿಳಿಮರಿಯು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ ಎಂದು ರಾಜನು ಹೇಳುತ್ತಾನೆ. ಪ್ರಶ್ನೆ 4, ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು? ಉತ್ತರ, ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸುವ ಮುನ್ನ ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕೆಂದು ರಾಜನ ಅಳಿಯನು ನಿವೇದನೆ ಮಾಡಿದನು. ಪ್ರಶ್ನೆ 5, ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವುವು? ಉತ್ತರ, ಮಂತ್ರಿಯು ರಾಜನ ಅಳಿಯನ ಬಗೆಗೆ ಯುವರಾಜ, ಅಳಿಯ ದೇವರು, ಮಹಾಪ್ರಭಾವಶಾಲಿಗಳು, ದೇಶ ಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಇವರಿಗೆ ಶುಕಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದೆಂಬ ಮಾತುಗಳನ್ನು ಹೇಳಿದನು. ಮುಖ್ಯ ಪ್ರಶ್ನೆ ಇ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಬಿಟ್ಟ ಸ್ಥಳ, ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಎರಡನೆಯ ಬಿಟ್ಟ ಸ್ಥಳ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ನಂತರ ಮೂರನೆಯ ಬಿಟ್ಟ ಸ್ಥಳ,
ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ. 4ನೇ ಬಿಟ್ಟ ಸ್ಥಳ, ಅಳಿಯ ರಾಜ, ಇಂದಿನಿಂದ ನೀನು ಶುಕಶಿಕ್ಷಣದ ಮಂತ್ರಿ. 5ನೇ ಬಿಟ್ಟ ಸ್ಥಳ, ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ನಂತರ ಭಾಷಾಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಪ್ರತ್ಯಯಗಳು ಎಂದರೇನು? ಉತ್ತರ, ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳಿಗೆ ಪ್ರತ್ಯಯಗಳು ಎನ್ನುವರು. ಪ್ರಶ್ನೆ 2, ಇಂದ, ನಾನು, ಅಲ್ಲಿ, ಬೇಗ, ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ. ಉತ್ತರ, ಪ್ರತ್ಯಯಗಳು ಇಂದ, ಅಲ್ಲಿ, ಗೆ. ಪ್ರಶ್ನೆ 3, ಮನೆ, ಕಲ್ಲನ್ನು, ನೆಲ, ಹೊಲ, ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ. ಉತ್ತರ, ನಾಮ ಪ್ರಕೃತಿಗಳು ಮನೆ, ನೆಲ, ಹೊಲ. ನಂತರ ಪ್ರಶ್ನೆ 4, ಉ, ಅನ್ನು, ಇಂದ, ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ. ನೋಡಿ ಮಕ್ಕಳೇ, ಶಾಲೆ ಅನ್ನೋದು ನಾಮ ಪ್ರಕೃತಿ. ನಂತರ ಉ, ಅನ್ನು, ಇಂದ, ಅಲ್ಲಿ ಇವೆಲ್ಲವೂ ಸಹ ಪ್ರತ್ಯಯಗಳು. ಶಾಲೆ ಪ್ಲಸ್ ಉ, ಶಾಲೆಯು. ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ನಂತರ ಹೂವು ಪ್ಲಸ್ ಉ, ಹೂವು. ಹೂವು ಪ್ಲಸ್ ಅನ್ನು, ಹೂವನ್ನು. ಹೂವು ಪ್ಲಸ್ ಇಂದ, ಹೂವಿಂದ. ಹೂವು ಪ್ಲಸ್ ಅಲ್ಲಿ, ಹೂವಲ್ಲಿ. ನಂತರ ಪುಸ್ತಕ ಪ್ಲಸ್ ಉ, ಪುಸ್ತಕವು. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಪುಸ್ತಕ ಪ್ಲಸ್ ಇಂದ, ಪುಸ್ತಕದಿಂದ. ಪುಸ್ತಕ ಪ್ಲಸ್ ಅಲ್ಲಿ, ಪುಸ್ತಕದಲ್ಲಿ. ನಂತರ ಬಳೆ ಪ್ಲಸ್ ಉ, ಬಳೆಯು. ಬಳೆ ಪ್ಲಸ್ ಅನ್ನು, ಬಳೆಯನ್ನು. ಬಳೆ ಪ್ಲಸ್ ಇಂದ, ಬಳೆಯಿಂದ. ಬಳೆ ಪ್ಲಸ್ ಅಲ್ಲಿ, ಬಳೆಯಲ್ಲಿ. ನಂತರ ಹುಡುಗ ಪ್ಲಸ್ ಉ, ಹುಡುಗನು. ಹುಡುಗ ಪ್ಲಸ್ ಅನ್ನು, ಹುಡುಗನನ್ನು. ಹುಡುಗ ಪ್ಲಸ್ ಇಂದ, ಹುಡುಗನಿಂದ. ಹುಡುಗ ಪ್ಲಸ್ ಅಲ್ಲಿ, ಹುಡುಗನಲ್ಲಿ. ರೈತ ಪ್ಲಸ್ ಉ, ರೈತನು. ರೈತ ಪ್ಲಸ್ ಅನ್ನು, ರೈತನನ್ನು. ರೈತ ಪ್ಲಸ್ ಇಂದ, ರೈತನಿಂದ. ರೈತ ಪ್ಲಸ್ ಅಲ್ಲಿ, ರೈತನಲ್ಲಿ. ಇಲ್ಲಿ ನಾಮ ಪ್ರಕೃತಿಗಳು ಶಾಲೆ, ಹೂವು, ಪುಸ್ತಕ, ಬಳೆ, ಹುಡುಗ ಮತ್ತು ರೈತ. ಹಾಗಾದರೆ ಮಕ್ಕಳೇ, ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.